ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಜಾವನೇ ಬೇಗ ಎದ್ದು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಪ್ಪ ವಿಶೇಷ ಅಂದರೆ ಇವತ್ತು ಏನಿಲ್ಲ, ಇವತ್ತು ಬೆಳಗ್ಗೆನೇ ಪೂಜೆ ಮಾಡಬೇಕಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಇವತ್ತು ನಾನು ಯಾವಾಗೆಲ್ಲ ಹೇಗೆಲ್ಲ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನನಗೆ ಮನಸ್ಸು ಯಾವಾಗ ನಿರಾಳ ಅನಿಸುತ್ತೋ ಅವಾಗೆಲ್ಲ ಪೂಜೆ ಮಾಡೋದು ನಾನು ಸಿದ್ಧನೇ. ಬಟ್ ಹೊರಗಡೆ ಎಲ್ಲ ಪೂಜೆ ಮಾಡ್ಕೊಬರೋದಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋದು ನನಗಿಷ್ಟ. ಲೋಟ ತುಂಬ ಕಾಫಿ ಕುಡಿದೆ, ಆವಾಗ ನಾನು ಸ್ವಲ್ಪ ಸಮಾಧಾನ ಆಗ್ಬಿಡ್ತು. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಬಾಗಿಲು ಕ್ಲೀನ್ ಮಾಡಿ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗ್ಬಿಡ್ತು ಅಂತ ಅದಕ್ಕೆ ಇವತ್ತು ಹೊರಗಡೆ ಹೋಗಿ 1-2 ಅವರ್ ಕೆಲಸ ಬೇರೆ ಇತ್ತು. ಅಂದರೆ ನಮ್ಮ ಪರ್ಸ್ನಲ್ ಕೆಲಸನೇ ಇತ್ತು, ಅದು ಕಂಪ್ಲೀಟ್ ಮಾಡ್ಕೊಬಂದು ಮತ್ತು ನಾನು ಪಾಲಕ್ ಎಗ್ ಚಪಾತಿ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೆ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೂ ಒಂದೇ ಥರ ಮಾಡ್ಕೊಡ್ಬೇಕಂದ್ರೆ ನನಗೆ ಇಷ್ಟ ಆಗಲ್ಲ, ಬಟ್ ಡಿಫ್ರೆಂಟಾಗಿ ಏನಾದರೂ ಹೊಸದಾಗಿ ಮಾಡ್ಕೊಡ್ಬೇಕಂದ್ರೆ ನನಗೆ ತುಂಬಾ ಇಷ್ಟ. ಡೈಲಿ ಒಂದೇ ಥರ ಮಾಡೋದಕ್ಕಿಂತ ಬೇರೆ ಥರ ಮಾಡ್ಕೊಡೋದು ಅಂದರೆ ಮನೆಯಾಗ ಎಲ್ರಿಗೂ ತುಂಬಾ ಇಷ್ಟಪಡ್ತಾರೆ. ಬಟ್ ನಾನಿವತ್ತು ಪಾಲಕ್ ಸೊಪ್ಪಿತ್ತು ಅಂತ ಪಾಲಕ್ ಸೊಪ್ಪಿನಿಂದ ಏನಾದರೂ ಮಾಡೋಣ. ಪಾಲಕ್ ಸೊಪ್ಪೆಲ್ಲ ಬಿಡಿಸಿ ಮತ್ತು ಒಂದು ಬೌಲ್ಗೆ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ. ಸೊಪ್ಪೆಲ್ಲ ಸ್ವಲ್ಪ ಬಾಡ್ದಂಗಿತ್ತು. ಆದಮೇಲೆ ಅದನ್ನೆಲ್ಲ ಜಾರ್ಗೆ ಹಾಕೊಂಡು ನನಗೆ ತರಿಯಾಗಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡೆ. ಹಾಗೆ ಮೈದಾ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಪಾಲಕ್ ಸೊಪ್ಪು ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಸಿಕ್ದೆ. ಹಾಗೆ ಸ್ವಲ್ಪ ಅದಕ್ಕೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ. ನನಗಿಂಥವ್ದಕ್ಕೆಲ್ಲ ತೆಂಗಿನಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ. ಕಡಲೆಬೀಜ ತೆಂಗಿನಕಾಯಿ ಹಾಕೋದ್ರಿಂದ ನಾನು ತುಂಬ ಅಂದರೆ ನನಗೂ ನನ್ನ ಮಗಳಿಗೆ ತುಂಬ ಇಷ್ಟಪಡ್ತೀವಿ. ಪ್ರತಿಯೊಂದಕ್ಕೂ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಆಲೂಗಡ್ಡೆ ಪಲ್ಯ ಮಾಡೋದ್ರಿಂದ ನಮ್ಮ ಮಾವಾಗ ತುಂಬ ಇಷ್ಟ ಆಲೂಗಡ್ಡೆ ಪಲ್ಯ ಅಂದರೆ. ಅದಕ್ಕೆ ನಾನು ಏನಾದರೂ ಸ್ಪೆಷಲ್ ಮಾಡಿದವಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿರೋದೆಲ್ಲ ಸುಮಾರವಾಗಿ ಎಲ್ಲರೂ ನೋಡಿರ್ತೀರ. ಬಟ್ ನಾನು ಇದೇ ರೀತಿ ಮಾಡ್ಕೊತಾ ಇರ್ತೀನಿ. ಬಟ್ ನನಗೇನಾದರೂ ಇನ್ನು ಸ್ವಲ್ಪ ಸ್ಪೆಷಲಾಗಿ ಬೇಕಂದರೆ ಇನ್ನೇನಾದರೂ ಚೇಂಜಸ್ ಮಾಡಿದವಾಗ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಪಾಲಕ್ ಎಗ್ ಚಪಾತಿ ಮಾಡ್ಕೊಳೋದು ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಡೆಗೆ ನಾನು ಮೈದಾ ಗೋಧಿ ಹಿಟ್ಟು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಒಂದು ಸೈಡ್ಗೆ, ಮತ್ತು ಪಾಲಕ್ ಸೊಪ್ಪು ಹಾಕಿ ಅದು ರುಬ್ಬಿರೋ ಅದು ಹಾಕಿ ಅದು ಹಿಟ್ಟನ್ನ ಸಪ್ರೇಟಾಗಿ ಕಲಸಿಟ್ಟಿದ್ದೀನಿ. ಮತ್ತು ಎರಡೂ ಉಂಡೆ ಮಾಡಿಕೊಂಡು ಎರಡನ್ನೂ ಲಟಾಯಿಸ್ಕೊಂಡು ಮತ್ತು ಹೆಂಚದ ಮೇಲೆ ಹಾಕಿ ಮತ್ತು ಎರಡು ಕಡೆಯೂ ಸುಟ್ಕೋಬೇಕು. ಸುಟ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಮೊಟ್ಟೆ ಬಿಡಬೇಕು. ತುಂಬ ಸಖತ್ತಾಗಿದೆ. ಇದಕ್ಕೆ ಬೇಕಾದರೆ ಉಪ್ಪು ಖಾರ ಹಾಕ್ಕೋಬೋದು, ಬಟ್ ನನಗೆ ಉಪ್ಪು ಖಾರ ಬೇಕಾಗಿಲ್ಲ. ಯಾಕಂದರೆ ನನ್ನ ಮಗಳು ತಿಂತಾಳಿನೂ ಜಾಸ್ತಿ ಖಾರ ಆಗಿಬಿಟ್ರೆ ನನ್ನ ಮಗಳು ಇಷ್ಟಪಡಲ್ಲ. ಅದಕ್ಕೆ ನಾನು ಉಪ್ಪು ಖಾರ ಹಾಕಲಿಲ್ಲ. ಅದು ನಿಮ್ಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನನ್ನ ಮಗಳಿಗೆ ಇದು ಮಾಡಿಕೊಟ್ಟಿದ್ದರಿಂದ ತುಂಬ ಖುಷಿ ಆಗ್ಬಿಟ್ಟಿತ್ತು. ಬಟ್ ಅವಳಿಗೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೀವು ಅಷ್ಟೇ ಏನಾದರೂ ಆಗಲಿ ಡಿಫ್ರೆಂಟಾಗಿ ಮಾಡಿಕೊಡಿ, ನಿಮ್ಮ ಮಕ್ಕಳು ಇನ್ನೂ ತುಂಬ ಖುಷಿ ಪಡ್ತಾರೆ. ಅದ್ರ ಜೊತೆಗೆ ನಾನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದು ನಿಮ್ಗೆ ಗೊತ್ತೇ ಇದೆ. ಬಟ್ ನನಗೆ ಯಾವುದಕ್ಕೆ ಆಗಲಿ ಆಲೂಗಡ್ಡೆ ಚಟ್ನಿ ಪಲ್ಯ ಇರಲೇಬೇಕು. ನನಗಿದೊಂದು ದೊಡ್ಡ ಸ್ಪೆಷಲ್. ಏನಾದರೂ ಮಾಡಿದವಾಗ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬೋದು, ಹಾಗೆ ಸಿಂಪಲ್ಲಾಗಿ ಟಿಫನ್ಗೂ ಮಾಡ್ಕೋಬೋದು. ಸಿಂಪಲ್ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ರೊಟೀನ್. ಥ್ಯಾಂಕ್ ಯು, ಬಾಯ್.